ಕರೆಕ್ಟಾಗಿ ಅವ್ರ ಕೆಲಸ ಯಾರು ಏನೇನು ಕೆಲಸ ಮಾಡಬೇಕು ಗೊತ್ತಿದ್ದು ಅವ್ರಿಗೆ ಏನೇನು ಸಹಾಯ ಮಾಡಬೇಕು. ಇನ್ನೊಂದು ನಮಗೂ ನಮ್ಮ ಅಧ್ಯಕ್ಷರಾಗಲಿ ನನಗಾಗಲಿ ಒಳ್ಳೆ ಸಪೋರ್ಟ್ ಕೊಟ್ಟು ಇನ್ನೊಂದು ಅಭಿನಂದನಾ ಪತ್ರ ನಮ್ಮ ಸಾರವಳಿಗೆ ಅಭಿನಂದನಾ ಪತ್ರ ಶ್ರೀಯುತ ಶ್ರೀ ಪಿ ನಾರಾಯಣಪ್ಪ ಗಂಡಿಹಳ್ಳಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆಯವರು ದಿನಾಂಕ 6/8/19 ಪಂಚಾಯಿತಿ ರಾಜ್ ಇಲಾಖೆಗೆ ಸೇವೆಗೆ ಸೇರ್ಪಡೆಯಾಗಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಎಲ್ಲಾ ಇಲಾಖೆಗಳಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ದಿನಾಂಕ 31/7/24 ಗುರುವಾರದಂದು ಸೇವೆಯಿಂದ ನಿವೃತ್ತಿಯೊಂದಿಗೆ ಜನಸೇವೆಗೆ ಮನ್ನಣೆ ಪಡೆಯುತ್ತಿರುವ ಶ್ರೀಯುತರಿಗೆ ಹಾಗೂ ಇವರ ಕುಟುಂಬದವರಿಗೆ ದೇವರು ಎಲ್ಲಾ ರೀತಿಯ ಆರೋಗ್ಯ ಐಶ್ವರ್ಯ ನೀಡಲೆಂದು ಹಾಗೂ ಇವರ ಮುಂದಿನ ನಿವೃತ್ತಿ ಜೀವನ ತುಂಬಾ ಅರ್ಥಪೂರ್ಣ ಹಾಗೂ ಸಮಾಜದ ಒಳತಿಗೆ ಮೀಸಲಾಗಲೆಂದು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಇಂತಿ ತಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲಾ ಸದಸ್ಯರುಗಳು ಚಿಂಕೋಟೆ ಗ್ರಾಮ ಪಂಚಾಯಿತಿ ಬಂಗಾರಪೇಟೆ ತಾಲೂಕು. PDO ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರಿಗೂ ಗೊತ್ತು. ಇವತ್ತು PDO ನಮ್ಮ ತಾಲೂಕಿನಲ್ಲಿ ಅವರು ಒಂದು ಅಧ್ಯಕ್ಷರು PDO ಕಮಿಟಿನಲ್ಲಿ ಇದಾರೆ ಅಂದ್ರೆ ಅವ್ರಿಗೆ ಅಷ್ಟು ಶಕ್ತಿ ಇದೆ, ಅಷ್ಟು ಧೈರ್ಯವಾಗಿ ಕೆಲಸ ಮಾಡೋರು ಇನ್ನವರೆಗೂ ನಾವು ನೋಡಿಲ್ಲ. PDO ಆಗಿ ಎಲ್ಲ ಒಂದು ಇಶ್ಯೂನಲ್ಲಾಗಲೂ ಒಂದು ಪೇಪರ್ ವರ್ಕ್ಸ್ನಲ್ಲಿ ಪಂಚಾಯತಿಲಿ ಅಭಿವೃದ್ಧಿ ಮಾಡೋದ್ರಿಂದ ಎಲ್ಲ ಮೆಂಬರ್ಗೂ ಅವ್ರವ್ರ ಕೆಲಸ ಏನೇನು ಮಾಡಬೇಕಂತ ತುಂಬ ಇದಾಗಿ ಕರೆಕ್ಟಾಗಿ ಅವ್ರವ್ರ ಕೆಲಸ ಯಾರಿಗೆ ಏನೇನು ಕೆಲಸ ಮಾಡಬೇಕು ಗೊತ್ತಿದ್ದು ಅವ್ರಿಗೆ ಏನೇನು ಸಹಾಯ ಮಾಡಬೇಕು. ಇನ್ನೊಂದು ನಮಗೂ ನಮ್ಮ ಅಧ್ಯಕ್ಷರಾಗಲಿ ನನಗಾಗಲಿ ಒಳ್ಳೆ ಸಪೋರ್ಟ್ ಕೊಟ್ಟು ಇನ್ನೊಂದು ಅವ್ರ ಟೀಮ್ ಆಗಿ ಬಂದು ಸಿಬ್ಬಂದಿ ಏನಿದ್ದಾರೆ, ಒಂದು ಬಿಲ್ ಕಲೆಕ್ಟರ್ ಆಗಲಿ ಒಂದು ಅಕೌಂಟೆಂಟ್ ಆಗಲಿ ಎಲ್ಲರಿಗೂ ಅಡ್ಮಿನಿಸ್ಟ್ರೇಷನ್ ತುಂಬ ಚೆನ್ನಾಗಿತ್ತು ಈ 3.5 ವರ್ಷದಿಂದ. ಇದಕ್ಕೆ ಮುಂಚೆ ಕೂಡ ಇದ್ದಿದ್ದಾರೆ ನಮ್ಮ ಲಕ್ಷ್ಮೀ ನಾನು ಹೇಳ್ದಾಗೆ ಬಂದು ಇದ್ರು PDO ಅವರು ಧೈರ್ಯವಾಗಿ ಕೆಲಸ ಮಾಡೋ ಒಂದು ಪೇಪರ್ ವರ್ಕ್ CEO ಇಂದ ಹಿಡಿದು ಅಲ್ಲಿಂದ ಏನಾದ್ರೆ ಪೇಪರ್ ಬಂದ್ರೆ ಕೂಡ ಅದು ಸ್ಮೂತ್ ಆಗಿ ಸಾಲ್ವ್ ಮಾಡೋದ್ರಲ್ಲಿ ದೊಡ್ಡತನ ಇದೆ ಅಂದ್ರೆ ಬಂದು ಅದು ನಾರಾಯಣ ಪ್ರಸಾದ್ ಅವರಿಗೆ. ಅದೇ ರೀತಿ ಈ ದಿನ ರಿಟೈರ್ಡ್ ಆಗ್ತಾರೆ. ಒಳ್ಳೆ ಒಂದು ನಾವು ಒಂದು ಚಿಕ್ಕ ಪಂಚಾಯತಿ ವತಿಯಿಂದ ಚಿಕ್ಕ ಒಂದು ಸನ್ಮಾನ ಮಾಡಿ ಅವ್ರಿಗೆ ಒಳ್ಳೆ ರೀತಿಯಾಗಿ ಅವ್ರ ಮನೆಗೆ ಕಲ್ಸ್ಬಿಟ್ಟು ನಾಳೆ ಕೂಡ ಅವರು ಏನೋ ಸರ್ವಿಸ್ ಮಾಡ್ತಾನೆ ಇರ್ಬೇಕು. ಅವ್ರಿಗೆ ಗೊತ್ತಿದ್ದು ಯಾಕಂದ್ರೆ ಅವ್ರಿಗೆ ನಾಲೆಜ್ ಇದೆ. ಲೀಗಲ್ ಆಗಿ ಒಂದು ಲಾಯರ್ ಹತ್ರ ಹೋಗೋಷ್ಟೇ ಇಲ್ಲ. ನಾವು ಯಾವ ಪೇಪರ್ ಬಂದ್ರೂ ಇಲ್ಲೇ ಬಂದು ಸಮಾಧಾನ ಮಾಡಿ ಕರೆಕ್ಟಾಗಿ ಆ ಪೇಪರ್ನ ಮುಂದುವರಿಸೋದು ಬಂದು ಮಾಡೋದನ್ನ ಮಾಡ್ತಾ ಇದ್ದಿತ್ತಂದ್ರೆ PDO ಸರ್ ನಾರಾಯಣಪ್ಪ ಮುಖಾಂತರನೇ ಆಗ್ತಾ ಇತ್ತು. ತುಂಬ ಧನ್ಯವಾದಗಳು ಸರ್. ಇಷ್ಟು ವರ್ಷ ನಮ್ಮ ಜೊತೆ ಕೆಲಸ ಮಾಡಿದ್ದೀವಿ. ಥ್ಯಾಂಕ್ ಯು ಫಾರ್ ಅವರ್ ಮೆಂಬರ್ಸ್ ಅಂಡ್ ಪ್ರೆಸ್ ರಿಪೋರ್ಟರ್ಸ್. ಅಧಿಕಾರಿಯಾಗಿ ಶ್ರೀ ನಾರಾಯಣಪ್ಪನವರು ನಮ್ಮ ಜೊತೆ 4 ವರ್ಷದಿಂದ ಸಹಕಾರ ಕೊಟ್ಟು ನಡೆಸ್ಕೊಂಡು ಬಂದಿದ್ದಾರೆ. ಅವರು ಯಾವುದೆಷ್ಟೇ ಪಂಚಾಯತಿಗಳಲ್ಲಿ ಏನೇ ವ್ಯವಹಾರಗಳಾಗಲಿ ಅವ್ರ ಪರ್ಸನಲ್ ಬಿಟ್ಟಿದ್ದ ವಿಷಯ. ಆದರೆ ನಮ್ಮ ಚಿನ್ಕೋಟೆ ಪಂಚಾಯತಿಯಲ್ಲಿ 4 ವರ್ಷದಿಂದ ಬೆಟ್ಟ ಸಮಸ್ಯೆ ಹೊರಗಡೆ ಬರೋದು ಅದನ್ನ ಚಿಟ್ಟೆ ಹೊಡೆಯೋದ್ರಲ್ಲಿ ಸಾಲ್ವ್ ಮಾಡಿ ಇದು ಮಾಡೋರು. ಅಷ್ಟೊಂದು ಚಾಲುಕ್ಯ ಉಳ್ಳ ಅಭಿವೃದ್ಧಿ ಅಧಿಕಾರಿ ಅಂದರೆ ನಮ್ಮ ನಾರಾಯಣಪ್ಪ ಅವರು. ಸಮಸ್ಯೆ ಇರೋದನ್ನ ಹೊರಗಡೆ ಅವ್ರ ರೂಮಲ್ಲಿ ಹೋಗ್ಬಿಟ್ಟು ಚಿಟ್ಟೆ ಹೊಡೆಯೋದ್ರಲ್ಲಿ ಮಂಗಮಾರಿ ಮಾಡ್ತಾರೆ. ಅದೇ ನಮಗೆ ಅದೇನು ಮಾಡೋರು ಮಂತ್ರ ಮಾಟ ಏನನ್ನೂ ಗೊತ್ತಿಲ್ಲ. ನಮ್ಮ ಕೈ ಸಾಧ್ಯ ಇಲ್ಲ ಅನ್ನೋದಕ್ಕೆ ಮಾತಲ್ಲೇ ಅವ್ರು ಮರಳು ಮಾಡಿ ಅಷ್ಟೇ ಇದರಲ್ಲಿ ಅಷ್ಟೇ ಚೆನ್ನಾಗಿ ನಮಗೆ ಸಹಾಯ 4 ವರ್ಷದಿಂದ ನಮ್ಮ ಜೊತೆ ಇದ್ದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಾವು ಹೊರಗಡೆ ಕಳಿಸ್ತಾ ಇದ್ದೀವಿ. ಅವ್ರಿಗೆ ತುಂಬ ಅನುಕೂಲ ಆಗ್ತಾ ಇತ್ತು. ಆ ಅದೃಷ್ಟ ನಾವು ಕೇಳಿ ಬಂದಿಲ್ಲ. ಯಾಕಂದರೆ ಸರ್ಕಾರಿ ನಿಯಮ ಅವ್ರ ನಿವೃತ್ತಿ ಹೊಂದಲೇಬೇಕು.
ಅದರಿಂದ ನಾವು ಯಾರಿಂದಲೂ ತಡೆಯಕ್ಕಾಗೋದಿಲ್ಲ. ಮತ್ತೆ ಅವ್ರು ನಿವೃತ್ತಿ ಹೊಂದಿದ್ರು ಕೂಡ ಅವ್ರ ಸಹಾರ ನಮ್ಗೆ ಬೇಕೇ ಬೇಕು. ಏನೇ ಒಂದು ನಾವುಗಳು ಅಷ್ಟೇ ಸದಸ್ಯರುಗಳು ಸಮಸ್ಯೆ ಇದ್ರು ಅವ್ರ ಕಡೆ ಹತ್ರ ಹೋಗಿ ಮಾರ್ಗದರ್ಶಕಗಳಾಗಿ ಬಂದು ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಡ್ಬೇಕು. ಅವ್ರು ನಿವೃತ್ತಿ ಹೊಂದಿದ್ದಾರೆ ಅಂದ್ರೆ ಅದು ಸಾಧ್ಯ ಆಗಲಿಲ್ಲ. ನಾವು ಸದಸ್ಯರೇ ಆಗಿರ್ಬೋದು, ಸಿಬ್ಬಂದಿನೇ ಆಗಿರ್ಬೋದು, ಯಾರಿಂದ ಏನಾದರೂ ತಪ್ಪು ನಮ್ಮ ಕಡೆಯಿಂದ ನಡೀತಿದ್ರೆ ಎಲ್ಲರ ಪರವಾಗಿ, ಸಿಬ್ಬಂದಿ ಪರವಾಗಿ, ಅಧ್ಯಕ್ಷರು, ಎಲ್ಲ ಸದಸ್ಯರ ಪರವಾಗಿ ನಾನು ಕ್ಷಮಾಪಣೆಯನ್ನು ಯೋಚಿಸ್ತೇನೆ. ಯಾರೋ ಯಾರಿಂದ 3 ವರ್ಷ 8 ತಿಂಗಳಿಂದ ನಾನು ಕೆಲಸ ನಿರ್ವಹಿಸಿಕೊಂಡು ಬಂದಿದ್ದೀನಿ. ಅನೇಕ ಸಮಸ್ಯೆಗಳು ಇದ್ದು ತಾವು ಸಹಕಾರ ಕೊಟ್ಟಿದ್ವಿ. ಯಾಕಂದ್ರೆ ಮೆಂಬರ್ ಸಹಕಾರ, ಅಧ್ಯಕ್ಷ ಸಹಕಾರ ಇದ್ದು ಯಾರೇನು ಅಧಿಕಾರಿಗಳಾಗಲಿ ಇನ್ನೊಂದಾಗಲಿ ನಾವು ಮಾಡೋಕ್ಕಾಗೋದಿಲ್ಲ. ಎಲ್ಲರ ಸಹಕಾರ ಮತ್ತು ಕುಟುಂಬ, ಇದೆಲ್ಲ ನಾವು ಕುಟುಂಬದಲ್ಲಿ ಇದ್ದಂಗೆ. ಇನ್ನು ಸಹಜ ಬರ್ತವೆ ಹೋಗ್ತವೆ, ಮಾಡ್ತಾ ಇದೀವಿ ಹೋಗ್ತಾ ಇದೀವಿ. ನನಗೆ ಏನು ಅಂದರೆ, ನಾನು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ, ಯಾಕಂದ್ರೆ ನೀವೆಲ್ಲ ಮೆಂಬರ್ಸ್ ಒಳ್ಳೆ ಕೆಲಸ ಮಾಡಿದ್ರಿ, ನಾನು ನಿಮ್ಗೆ ಕೋಆಪರೇಷನ್ ಕೊಟ್ಟಿದ್ದೀನಿ ಅಂತ ಒಂದು ಹೆಮ್ಮೆ ನನಗಂತೂ ಇದೆ. ನಾವು ಯಾವುದೇ ಇದುವಾದಂತನೂ ನೀವು ನೋಡಿ ನಿಮ್ಮ ಜೊತೆಯಲ್ಲೇ ಇಂಥ ಕೆಲಸ ಮಾಡೋಣ, ಇಂಥದ್ದು ಮಾಡೋಣ ಅಂತ ನಾವು ವಂಶಮತೆಗೆ ಮಾಡಿದ್ವಿ. ಅದೊಂದು ನನಗೆ ಧೈರ್ಯ ಇದೆ, ಅದೊಂದು ನಮಗೆ ಖುಷಿನೂ ಇದೆ. ಯಾಕಂದ್ರೆ ನಾವು ಯಾವುದೇ ಇದುವಾದಂತ ಇಲ್ಲಿ ಏನೇ ಮಾಡ್ಬೇಕಾದ್ರೂ ನಿಮ್ಮನ್ನ ಕಲೆ ಹಾಕೊಂಡು ನಿಮ್ಮನ್ನ ನಿಂತ್ಕೊಂಡು ಕಾನೂನು ಚೌಕಟ್ಟಲ್ಲಿ ಬಿಡ್ದಿರ ಇದನ್ನೆಲ್ಲ ನಾವು ಮಾಡ್ಕೊಂಡು ಬಂದಿದ್ವಿ. ಆದರೂ ಕೆಲವು ನಾನು ಸ್ವಲ್ಪ ಜೋರಾಗಿ ಮಾತಾಡಿದ್ದೀನಿ, ನಾನು ಇಲ್ಲ ಅಂತಲ್ಲ, ದಯವಿಟ್ಟು ಅದನ್ನ ಕ್ಷಮಿಸ್ಬಿಡಿ. ಯಾಕಂದ್ರೆ ನಾನು ಯಾವುದೋ ಒಂದು ಆಫೀಸು ಅಥವಾ ಇನ್ನೊಂದು ಅಥವಾ ನಿಮ್ಮ ಮೇಲೆ ಏನೋ ಒಂದು ನಾನು ಜೋರಾಗಿ ಸ್ವಲ್ಪ ಮಾತಾಡಿದ್ದೀನಿ. ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ನಾನು ಬಾಯಿ ಜೋರಾಗಿ ನಾನು ಮಾತಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ, ದಯವಿಟ್ಟು ಕ್ಷಮಿಸಿ. ನಾನು ಸಿಬ್ಬಂದಿ ಕೇಳ್ಕೊಳ್ಳೋದಷ್ಟೇ, ಪ್ರಭಾಕರ್ ನೀನು ಅಷ್ಟೇ ನಾನು ಸ್ವಲ್ಪ ಜೋರಾಗಿ ಏನಾದ್ರು ಒಂದು ಪ್ರೋಗ್ರೆಸ್ ರಿಪೋರ್ಟ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಸ್ವಲ್ಪ ಕಾರವಾಗಿ ಮಾತಾಡಿರೋದಷ್ಟೇ. ಆದ್ರೆ ಯಾವುದೇ ಇರುವಾದಂತ ನಾನು PDO ಅವರು ಸಿಬ್ಬಂದಿ ಅಂತ ನಾನು ದಯವಿಟ್ಟು ಅದನ್ನ ನೋಡಿಲ್ಲ. ಎಲ್ಲ ನಮ್ಮ ಕುಟುಂಬದವರು ನಾವೆಲ್ಲ ಸದಸ್ಯರ ಉದ್ದೇಶದಿಂದ ಈ ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸಿದ್ದೀನಿ. ಇನ್ನು ಮುಂದೇನು ಇದೇ ರೀತಿ ನಾನು ನಿರ್ವಹಿಸಿಕೊಂಡು ಇದೇ ನಿಮ್ಮ ಬಾರಿ ಪಂಚಾಯತ್ PDO ಬಂದ್ರು ದಯವಿಟ್ಟು ಆ ಸಹಕಾರ ಕೊಡಿ. ಯಾಕಂದ್ರೆ ಬಂದಾಗ ಒಂದೆರಡು ಚಿಕ್ಕಮಿದ್ರು ನೀವು ಸಹಕಾರ ಕೊಟ್ಟು ಅದನ್ನ ಹೆಂಗಬೇಕು ಹೇಳ್ಕೊಂಡು ನಾನು ಬಂದಾಗ ಇನ್ನೂ ಚಾರ್ಜ್ ಕೊಡಬೇಕು, ಬಂದಾಗೆಲ್ಲ ಹೇಳ್ತೀನಿ. ಆಮೇಲೆ ಇವಾಗ ಇಷ್ಟು ದಿನ ಎಲ್ಲ ನನ್ನ ಹೊಗಳ್ತೀರಿ ಮಾಡ್ತೀರಿ, ನಾನು ನಿಮ್ಗೆ ಹೊಗಳ್ತೀನಿ. ನಾನು ಇಲ್ಲಿಂದ ಬಿಟ್ಟು ಹೋದಾಗ ಹಂಗೆ ಹಿಂಗೆ ಅಂತ ದಯವಿಟ್ಟು ಯಾರೋ ಮಾತಾಡ್ಬೇಕು. ಯಾಕಂದ್ರೆ ಏನು ಇದ್ರೆ ಇಲ್ಲೇ ನಾವು ಚರ್ಚೆ ಮಾಡ್ತೀವಿ. ನನಗೆ ಅದೊಂದು, ಯಾಕಂದ್ರೆ ಮನುಷ್ಯ ತಾವು ಇರೋವರೆಗೂ ಎಲ್ಲಾನು ತಾವು ಹೋದ ಮೇಲೆ ಏನೇನು ಅಂತ ಹೇಳ್ತಾರೆ. ಅದರಿಂದ ಮನುಷ್ಯ ಇರ್ಬೋದು. ನಾನು ಈ ಪಂಚಾಯತಿನಲ್ಲಿ ನಿಮ್ಗೆ ಆಗದಿರೋ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ತವೆ, ಆಗಬಹುದು. ಯಾಕಂದ್ರೆ ನಾವೆಲ್ಲ ಒಂದೇ ಅರಿಚನಾಗಿ ಕೆಲಸ ಮಾಡಕ್ಕೆ ಆಗೋದಿಲ್ಲ. ಸಣ್ಣ ಪುಟ್ಟ ತಪ್ಪುಗಳಾಗಿರ್ತವೆ, ಸಣ್ಣ ಪುಟ್ಟ ಇರ್ತವೆ. ಯಾಕಂದ್ರೆ ನಾವು ಪಬ್ಲಿಕ್ ಅಲ್ಲಿ ಕೆಲಸ ಮಾಡುವಾಗ ನಾವು ಪಬ್ಲಿಕ್ ಸರ್ವೆಂಟ್, ನೀವು ಅಷ್ಟೇ ನಾವು ಅಷ್ಟೇ ಪಬ್ಲಿಕ್ ಸರ್ವೆಂಟ್. ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ನಮ್ಮನ್ನ ಸರ್ಕಾರ ನೇಮಿಸಿ ಸೇವಕರಾಗಿ ನಾವು ಕೆಲಸ ಮಾಡಬೇಕು. ಅದ್ರಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಸಣ್ಣ ಪುಟ್ಟ ಆಗಿರ್ತವೆ, ಇಲ್ಲ ಅಂತಲ್ಲ. ದಯವಿಟ್ಟು ಅಷ್ಟೇ ನನ್ನನ್ನು ಇವತ್ತೆಷ್ಟು ಖುಷಿಯಾಗಿರೋ ಜೀವನದಲ್ಲಿ ಯಾವತ್ತೂ ನನಗೆ ಬೇರೆ ರೀತಿ ನಾನು ಹೋದ್ಮೇಲೆ ಅಲ್ಲಿ ಡಿಸ್ಕಸ್ ಮಾಡೋದು, ಮೀಟಿಂಗ್ ಅಲ್ಲಿ ಹಂಗೆ ಹಿಂಗೆ ಅನ್ನೋದು, ಬೇರೆ ರೀತಿಯಾಗಿ ಅನ್ನೋದು, ಇವೆಲ್ಲ ದಯವಿಟ್ಟು ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡೋದಷ್ಟೇ. ಏನೇನಿದ್ರೆ ಎದುರು ಬಂದ್ರೆ ಇಲ್ಲೇ ಮಾತಾಡ್ಕೊಳ್ಳೋಣ, ತಪ್ಪೇನಿಲ್ಲ, ಸಹಜ. ಯಾಕಂದ್ರೆ ಮನುಷ್ಯ ಕೊಟ್ಟಿದ್ವಿ, ನಿವೃತ್ತಿ ಹೊಂದಲೇಬೇಕು. ಸರ್ಕಾರಿ ಕೆಲಸ ಇರೋವರೆಗೂ ಮಾಡ್ತೀವಿ.